ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ಹೊಸ ವರ್ಷದ ಹಾಗೂ ಹೊಸ ವರ್ಷದ ಮೊದಲ ಹಬ್ಬ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ. ಬರ್ರಿ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡೋಣಂತ. ಆರಾಮಾಗಿ ಕೂತ್ಕೊಂಡು ಮಾತಾಡೋಣಂತ. ಮೊಬೈಲ್ ಸೆಟ್ ಮಾಡ್ತೀನಿ, ಸೊ ಮಾತಾಡೋಣಂತ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಹೇಳಿದೆ ನಿಮ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ಲೇನ ಆರಾಮಾಗಿ ಕುತ್ಕೊಂಡು ಮಾತಾಡ್ತೀನಿ ಅಂತ. ಸೊ ನಾನು ಟ್ರೈಪೋಡಿಗೆ ಹಾಕೀನಿ ಮೊಬೈಲ್. ಆರಾಮಾಗಿ ಈಗ ಎಲ್ಲ ಮಕ್ಳು ಈಗ ಹೋದ್ರು. ಇಡೀ ದಿವ್ಸ ಮಕ್ಳಿದ್ರು, ತನು ಇದ್ದು. ಸ್ವಲ್ಪ ಮಕ್ಳಿದ್ರೆ ಗದ್ಲಾಗ ಗೊತ್ತಾ ಇಲ್ಲ, ಮಾತಾಡಕ್ ಆರಾಮ್ ಅನ್ಸಂಗಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಜೊತೆನ ಟೈಮ್ ಸ್ಪೆಂಡ್ ಮಾಡಿದೆ. ಈಗ ಸಾಯಂಕಾಲ ಹೋದ್ರಿ ಎಲ್ಲರೂ. ಅದಕ್ಕೋಸ್ಕರ ನಾನು ಈಗೆಲ್ಲ ಸಾಯಂಕಾಲದ ಕೆಲಸ ಮುಗಿಸ್ಕೊಂಡು ಮಾತಾಡಕ್ ಕೂತೀನಿ. ಮೊದ್ಲಿಗೆ ಎಲ್ಲ ನನ್ನ ವ್ಯೂವರ್ಸಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಹಾಗೆ ಪ್ರೀತಿಗೆ ಅಂತ ಹೇಳ್ತೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ನನ್ನ ಫುಲ್ ಫ್ಯಾಮಿಲಿ ಪರಿಚಯ ಐತಿ. ನನ್ನ ಫ್ಯಾಮಿಲಿಯಲ್ಲಿ ನೀವು ಒಬ್ರಾಗ್ಬಿಟ್ಟಿರಿ. ಆದ್ರೆ ಹೊಸ ಸ್ನೇಹಿತರು ಈಗೀಗ ನನ್ನ ಚಾನಲ್ ಅನ್ನ ನೋಡ್ತಾ ಇರೋರಿಗೆ, ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ಯಾರ ನೋಡಕತ್ತಾರ ಅವರಿಗೆ ಮೊದ್ಲಿಗೆ ಹೇಳ್ಬಿಡ್ತೀನಿ, ಪೂಜಾ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು. ಪೂಜಾ ಅಂದ್ರೆ ನನ್ನ ತಮ್ಮನ ಹೆಂಡತಿ. ಅಂದ್ರೆ ನನಗ ಒಬ್ಬಕಿ ತಂಗಿ, ಇಬ್ಬರು ತಮ್ಮ ಇದ್ದಾರು. ಸೊ ದೊಡ್ಡ ತಮ್ಮನ ಹೆಂಡತಿ ಪೂಜಾ. ಸೊ ಅವಳ ಒಂದು ವಿಷಯದ ಬಗ್ಗೆ ನಾನು ಮಾತಾಡಕತ್ತೀನಿ ಇವತ್ತ. ಸಣ್ಣ ತಮ್ಮಂದು ದೊಡ್ಡ ತಮ್ಮಂದು ಇಬ್ಬರದು ಸೇರಿನ ಮ್ಯಾರೇಜ್ ಆಗಿತ್ತು. ಸಣ್ಣ ತಮ್ಮನ ಹೆಂಡತಿ ಹೆಸರು ಉಷಾ. ಅವಳಿಗೆ ಫಸ್ಟ್ ಪ್ರೆಗ್ನೆನ್ಸಿ ನಿಂತಿತ್ತು, ಬಟ್ ಆಕಿಗೆ ಆಗಿರ್ಲಿಲ್ಲ. ಇರ್ತದ ಎಲ್ಲರಿಗೂ. ಹೆಣ್ಮಕ್ಳಿಗೆ ಒಂದು ದೊಡ್ಡದ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು, ತಾಯ್ತನ. ಹೌದು, ಅದು ಯಾರಿಗೂ ಇಲ್ಲ, ಅದ್ ನೋವು ಅವ್ರಿಗೇನ ಗೊತ್ತಂತ ಹೇಳ್ಬೋದು. ಹಿಂಗನ ಪೂಜಾ ಸ್ವಲ್ಪ ಬೇಜಾರಿನಿಂದನ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಅಕ್ಕಿದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು. ಸ್ವಲ್ಪ ಅಕ್ಕಿದ ಸ್ವಲ್ಪ ಪ್ರಾಬ್ಲಮ್ ಇತ್ತು ಪ್ರೆಗ್ನೆನ್ಸಿಯಲ್ಲೇ. ಸೊ ಹಿಂಗಾಗಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಆಯ್ತು. ಎಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ, ನನ್ನ ತಂಗಿ ನರ್ಸ್ ಇದ್ದಾಳ, ಗೊತ್ತಿರ್ಬೋದು ನಿಮ್ಗೆ. ಸೊ ನನ್ನ ತಂಗಿ ಏನ್ ವರ್ಕ್ ಮಾಡ್ತಾಳ, ಪ್ರಶಾಂತ್ ನರ್ಸಿಂಗ್ ಹೋಮ್ ಅಂತ ಹೇಳಿ. ಸೊ IVF ಸೆಂಟರ್ ಕೂಡ ಆಯ್ತದೆ. ಹಿಂಗಾಗಿ ಅಲ್ಲಿನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತಕ್ಕಿದು ಪೂಜಾಂದು ಸ್ಟಾರ್ಟ್ ಆಯ್ತು. ಇರ್ತದಲ್ಲ, ಹೋಪ್ ಇರ್ತದ ಅಂತ ಹೇಳಿ. ಬಟ್ ಆಕಿದ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಇರೋದ್ರಿಂದ ಏನಂತ ಹೇಳಿದ್ರಂದ್ರೆ ಡಾಕ್ಟ್ರು, ಇಲ್ಲ IVF ನೀವು ಟ್ರೈ ಮಾಡ್ಬೇಕು, ನಾರ್ಮಲಿ ಆಗಂಗಿಲ್ಲ ಅಂದ್ರು. ಮತ್ತೆ IVF ಗ್ಯಾರಂಟಿ ಇಲ್ಲ ಅಂದ್ರು. ಸೊ ಆ ರೀತಿ ಹೇಳಿದ್ಮೇಲೆ ಮತ್ತೆ IVF ಅನ್ನೋದ್ಲೆ ಅಂದ್ರ 5-6 ಲಕ್ಷ ರೂಪಾಯಿ ಖರ್ಚಾಗ್ತೈತೆ ಅಂತನೂ ಹೇಳಿದ್ರು. ಆದ್ರೂ ಕೂಡ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಬಟ್ ನಮ್ಮ ಪರಿಸ್ಥಿತಿ ಅಷ್ಟೊಂದು ಕೊಟ್ಟು ಟ್ರೀಟ್ಮೆಂಟ್ ಕೊಡ್ಸುವಂತದ್ದು ಇರಲಿಲ್ಲ. ಒಂದು ದೇವರ ಮೇಲೆ ಹಾಕೊಂತ ಹೋದ್ವಿ ನಾವು. ಅದ್ರ ಜೊತೆಗೆನ ಎಲ್ಲ ದೇವರ ಹರಕೆ, ದೇವಸ್ಥಾನದ ಒಂದು ದರ್ಶನಕ್ಕೆ ಹೋಗೋದಾಗಿರ್ಬೋದು, ಎಲ್ಲಿ ಯಾರು ಹೇಳ್ತಾರೆ ಎಲ್ಲ ದೇವರಿಗೆ ಬೇಡಿಕೊಳ್ಳೋದಾಗಿರ್ಬೋದು. ಇದ್ರ ಜೊತೆಗೆ ನಾವು ಒಂದ್ 2-3 ವರ್ಷದ ಹಿಂದ ನವಲಗುಂದ ಕಾಮನನ್ನ ದರ್ಶನ ಕೂಡ ಮಾಡ್ಕೊಂಡ್ ಬಂದು, ಅಲ್ಲಿಂದ ತೊಟ್ಲ ತಗೊಂಡ್ ಬಂದು ಪೂಜೆ ಕೂಡ ಮಾಡಿದ್ದುಂಟು. ಹಾಗೇನ ಮತ್ತೆ ಬೇರೆ ಬೇರೆ ಕಡೆನೂ ತೋರ್ಸಿದ್ದುಂಟು. ಸೊ ಇವ್ರು ಫೈನಲ್ ಆಗಿ ಹಿಂಗ್ ಹೇಳಿದ್ಮೇಲೆ ನಾವು ಅವಾಗ ಸ್ಟಾಪ್ ಮಾಡಿದ್ವಿ. ಅಲ್ಲಿಗೆ ನಾವು ಟ್ರೀಟ್ಮೆಂಟ್ ಅಲ್ಲಿ ಅಂದ್ರೆ IVF ಮಾಡಿಸ್ಬೇಕಂದ್ಬಿಟ್ಲೆ ಅಂದ್ರೆ ನಾವು ಅಲ್ಲಿಗೆನ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ್ವಿ. ಬಟ್ ಇನ್ನೊಂದ್ ಏನಾಯ್ತಂತಂದ್ರೆ, ಇರ್ತದಲ್ಲ, ನಾವಿಲ್ಲಂತೂ ತೋರ್ಸಿದ್ವಿ. ಪಾಪ ಅಕ್ಕಿಗೆ ಬೇಜಾರಾಗ್ತಿತ್ತು. ಅಕ್ಕಿ ಮುಂದೇನೋ ನಾವು ಇರ್ಲಿ ಬಿಡ, ಆಗ್ತಾವ, ಸ್ವಲ್ಪ ದೂರ ಇರ್ತೈತಿ, ಕೆಲವೊಂದು ಭಾಗ್ಯ ದೂರ ಇರ್ತೈತಿ, ಆಕೇತಿ ಅಂತ ಅಕ್ಕಿಗೆ ಧೈರ್ಯ ಏನೋ ಹೇಳ್ತಿದ್ವಿ. ಬಟ್ ನಮಗೂ ಬೇಜಾರಾಗ್ತಿತ್ತು, ಪಾಪಲ್ಲ ಅಂತ ನಮಗೂ ಅನಿಸ್ತಿತ್ತು. ಹಾಗೆ ನಮ್ಮ ತಮ್ಮನ ನೋಡಿದ್ರಂತೂ ಇನ್ನೂ ಬೇಜಾರಾಗ್ತಿತ್ತು. ಯಾಕಂದ್ರೆ ಅವ್ನಿಗೆ ಮಕ್ಕಳಂದ್ರೆ ತುಂಬಾನೇ ಇಷ್ಟ. ಬೇಜಾರಾಗ್ತಿತ್ತು. ಅದ್ರ ಜೊತೆಗೆ ನಮ್ಮ ತಂದೆ ತಾಯಿ ಅವರು, ಅದ್ರಾಗ ನಮ್ಮ ತಾಯಿ ಅಂತೂ ಬಹಳ ಇದು ಎಲ್ಲ ದೇವ್ರಿಗೂ ಭೇಟಿ ಕೊಡೋದು. ಮತ್ತೆ ಹೇಳ್ತಿದ್ರು ಈ ತರ ಮಾಡ್ಬೇಕಂತ ನೋಡುವ, ಒಂದ್ ಪೂಜೆ ಆಗಿರ್ಬೋದು, ನೇಮ ನಿತ್ಯ ಆಗಿರ್ಬೋದು, ಸೊಸಿಗೆ ಹೇಳ್ತಿದ್ರು. ಅವ್ರು ಹೇಳ್ದಂಗ ಅದ್ನು ಕೆಲವೊಂದನ್ನು ಪಾಲಿಸಿದ್ಲು. ಆಮೇಲೆ ಏನಾಯ್ತು, ಇಲ್ಲಿ IVF ಸ್ಟಾಪ್ ಮಾಡಿದಾದ್ಮೇಲೆ ತವ್ರ ಮನೆಗೆ ಹೋದ್ಲಕ್ಕೆ. ತವ್ರ ಮನೆಗೆ ಹೋದಾಗ ಅಲ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಒಂದ್ ಕಡೆ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಆದ್ರೂ ಏನಾದ್ರೂ ಟ್ರೀಟ್ಮೆಂಟ್ ಇಂದ ಏನೋ ಒಂದು ಸಕ್ಸಸ್ ಆಗ್ಬೋದಲ್ಲ ಅನ್ನೋ ಒಂದು ಏನೋ ಒಂದು ಪ್ರಯತ್ನ ಇರ್ತೈತಲ್ಲ, ಎಲ್ಲರಿಗೂ ಒಂದು ಆಸೆ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಅಕ್ಕಿ ತವ್ರ ಮನೆಗೆ ಬಂದ್ಬಿಟ್ಟು ಬಿಜಾಪುರ. ಸೊ ಬಿಜಾಪುರದಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತಕ್ಕಿದು. ಅಲ್ಲಿನೂ ಎಷ್ಟೊಂದು ಟ್ರೀಟ್ಮೆಂಟ್ ಆಯ್ತು, ಎಲ್ಲ ಆಯ್ತು. ಈಗಿನಂತೂ ಟ್ರೀಟ್ಮೆಂಟ್ ಗೊತ್ತೇನ ಅಷ್ಟೊಂದು ಈಸಿ ಅಂತೂ ಇರಂಗಿಲ್ಲ. ಸೊ ಅವರು ಕೂಡ ಸಾಕಷ್ಟು ತೋರ್ಸಿದ್ರಲ್ಲೇ ತೋರಿಸಿ ಅವರು ಫೈನಲ್ ಅಲ್ಲಿ ಡಾಕ್ಟರ್ ಕೂಡ IVF ಟ್ರೈ ಮಾಡ್ಬೇಕಂತ ಹೇಳಿದ್ರು. ಸೊ 2 ಕಡೆನೂ ಹಿಂಗ ಆಯ್ತು. ತುಂಬಾ ಅಂದ್ರೆ ತುಂಬಾ ಬೇಜಾರಕ್ಕೆ ಹೋಗ್ಬಿಟ್ಲಕ್ಕಿ. ಇಷ್ಟೆಲ್ಲ ಆಗೋರಾಗ ಅಂದ್ರೆ ಒಂದ್ 4 ವರ್ಷ ಕಳೆದು ಹೋಯ್ತು. ಅಲ್ಲಿಂದ ಅಂತೂ ತೀರ್ ಒಂಥರ
ಆ ಒಂದು ಚಿಂತಿಗಾಯ್ತು, ಆ ಒಂದು ಬೇಜಾರಾಗಾಯ್ತು, ಸಡನ್ ಆಗಿ ಕೋಪಿಸ್ಕೊಳ್ಳೋದು, ಸಡನ್ ಆಗಿ ಏನಾರ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ರಿಯಾಕ್ಟ್ ಮಾಡೋದು. ಹಿಂಗಾಗಿ ಭಾಳ ಅಂದ್ರೆ ಭಾಳ ಒಂಥರ ಡಲ್ ಆಗ್ಬಿಟ್ಲು ಅದಾದ ನಂತರ. ಆಮೇಲೆ ಲಾಸ್ಟ್ ನಾವು ಉಣ್ಕಲ್ ಒಳಗ ಮೊಹರಂ ಆದ್ಮೇಲೆ, ಈಗ ಮೊನ್ನೆ ಮೊಹರಂ ಆದ್ಮೇಲೆ ಉಣ್ಕಲ್ ಒಳಗ ನದಾಫ್ ಅವ್ರ ಮನೆಗೆ ಹೋಗಿ ಅಲ್ಲಿನೂ ಫಾತಿಮಾ ಅವರಿಗೆ ಉಡಿ ತುಂಬುವಂತ ಒಂದು ಅವ್ರಿಗೆಲ್ಲನೂ ಹೇಳಿ ಬೇಡ್ಕೊಂಡು ಬಂದ್ವಿ. ಅದು ಆಯ್ತು. ಅದಾದ ನಂತರ ಮತ್ತೆ ನಾವು ಮತ್ತ ನಮ್ಮ ತಂಗಿಯವ್ರ ಹಾಸ್ಪಿಟ್ಲಿಗೆ ಅಲ್ಲೇನ ತೋರ್ಸಕತ್ಲು, ಪ್ರಶಾಂತ್ ಹಾಸ್ಪಿಟಲ್ ಅಂಡ್ IVF ಸೆಂಟರ್, ಮಾಳ್ಮಡ್ಡಿ, ಧಾರವಾಡ. ನನ್ನ ತಂಗಿನೂ ಅಲ್ಲೇ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾಳ. ಸೊ ಅಲ್ಲೇ ಅದ ಹಾಸ್ಪಿಟ್ಲ್ ಒಳಗೆ ಹಾಕಿದ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಿ ಮಾಡಿಸಿದ್ಮೇಲೆ ಫೈನಲಿ ಈ ಒಂದು ಖುಷಿ ದಿನ ಕೇಳೋ ಹಾಗಾಯ್ತು. ಇದ್ರ ಮಧ್ಯದಲ್ಲಿ ಉಷಾಗ್ 2ನೇ ಪಾಪುನು ಆಯ್ತು. ಸೊ ನನ್ನ ಜೊತಿನ ಮದ್ವೆ ಆಗೈತಿ, ನನ್ಕಿನ್ನ ಸಣ್ಣೊಳಗೆ 2 ಪಾಪು ಅದು ಅನ್ನೋದು ಅದು ಒಂದು ಆಕಿ ಬೇಜಾರ್ ಬಹಳನ ಮಾಡ್ಕೊಂಡಿದ್ಲ. ಹೆಣ್ಮಕ್ಳು ಹೇಳ್ಕೊಳ್ತಾರ ತಮ್ಮನಿಗೂ ಇರ್ಬೋದು, ಬಟ್ ತಮ್ಮ ಹೆಂಗಂದ್ರ ಮಕ್ಕಳ ಮೇಲೆ ಬಾಳ ಪ್ರೀತಿ ಅಲ್ಲ. ಸೊ ಆ ಮಕ್ಕಳ ಅವ್ರ ಇದ್ರೊಳಗನ ಇದನ್ನ ಆಗ್ಬಿಡ್ತಿದ್ದ, ಮರ್ತ್ ಬಿಡ್ತಿದ್ನೇನೋ ಅನಿಸ್ತೈತ್ ನಮ್ಗ. ಬಟ್ ಇಕ್ಕಿ ಬಾಳ ಹಚ್ಕೊಂಡಿದ್ನು. ನಮ್ ತಾಯಿಯವ್ರು ಬಹಳ ಅಂದ್ರ ಬಹಳ ಬೇಜಾರ್ ಮಾಡ್ಕೊಂಡಿದ್ರು. ಹಿಂಗ್ಯಾಕ ಆಗತೈತಿ, ಆಕಿಗೊಂದಾದ್ರೆ ಬಹಳ ಚಲೋ ಆಗ್ತಿತ್ತಲ್ಲ, ನನ್ ಮಗ ನೋಡಿದ್ರೆ ಎಷ್ಟು ಮಕ್ಳಿಗೆ ಪ್ರೀತಿ ಅದಾನ, ಆಕಿ ನೋಡಿದ್ರೆ ಎಷ್ಟು ಮಕ್ಳಿಗೆ ಹಪ್ಪಿಸ್ತಾಳ, ಯಾವ್ದಾದ್ರು ಒಂದು ಕೂಡ ಅಂತ ನಮ್ಮ ಬೆನ್ಕಟ್ಟಿ ಶ್ರೀ ದುರ್ಗಾದೇವಿಗೂ ಬೇಡ್ಕೊಂಡಿದ್ದೈತಿ, ಎಲ್ಲಮ್ಮ ದೇವಿಗೂ ಬೇಡ್ಕೊಂಡಿದ್ದೈತಿ, ಶ್ರೀ ಮಂಜುನಾಥ್ ಧರ್ಮಸ್ಥಳ ಮಂಜುನಾಥಗೂ ಬೇಡ್ಕೊಂಡಿದ್ದೈತಿ. ಸೊ ಹಿಂಗ 10 ದೇವರಿಗೆ ಹರಕಿ ಹೊತ್ತೇವ್ ಅಂತ ಹೇಳ್ಬೋದು. ಅದ್ರ ಜೊತೆಗೇನೆ ಟ್ರೀಟ್ಮೆಂಟ್ ಇತ್ತು. ಸೊ ಫೈನಲಿ ಮತ್ತ ಪ್ರಶಾಂತ್ ಹಾಸ್ಪಿಟಲ್ ಅಲ್ಲೇನ ತೋರಿಸಿದ್ವಿ. ಡಾಕ್ಟರ್ ಕೋಮಲ್ ಅವರ ಆಕಿಗೆ ಟ್ರೀಟ್ಮೆಂಟ್ ಕೊಡಾಕತ್ತಿದ್ರು. ಸೊ ದೇವ್ರ ದಯೆ, ನೀವು ಸಾಕಷ್ಟು ಜನ ಕಾಯ್ತಾ ಇದ್ರಿ ಈ ಒಂದು ಗುಡ್ ನ್ಯೂಸ್ಗೆ. ಸೊ ನಮಗೂ ಕೂಡ ನಮ್ಮ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಹಾಗೆ ದೇವರ ದಯೆ ಅನ್ಬೋದು, ಮತ್ತ ನಮ್ಮ ಪೂಜಾನ ಒಂದು ಬೇಡಿಕೆ ಕೋರಿಕೆನು ಅನ್ಬೋದು. ಎಲ್ಲದರದ ಫಲವಾಗಿ ಈಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು. ಸೊ 4th ಮಂತ್ ರನ್ನಿಂಗ್ ಐತಿ. ಅದ ಖುಷಿ ವ್ಯಕ್ತಪಡ್ಸಕ್ ಆಗಂಗಿಲ್ಲ, ಅಷ್ಟೊಂದು ಸಂತೋಷ ಐತಿ, ಅಷ್ಟೊಂದು ಖುಷಿ ಐತಿ ನಮಗ. ಸೊ ನೀವು ಎಲ್ಲರೂ ಕೂಡ ನಾನು ಶೇರ್ ಮಾಡ್ಕೊಂಡಾಗ ಅಷ್ಟ ಸಂತೋಷ ವ್ಯಕ್ತಪಡಿಸಿರಿ, ಅಷ್ಟ ಖುಷಿ ವ್ಯಕ್ತಪಡಿಸಿರಿ, ಮತ್ ನಿಮ್ಮೆಲ್ಲರ ಕಾಳಜಿ ತೋರ್ಸಿರಿ. ನಿಜವಾಗ್ಲೂ ಖುಷಿ ಆಗ್ತೈತಿ. ಇಷ್ಟು ದೊಡ್ಡದಾದ ಒಂದು ಕುಟುಂಬ, ಇಷ್ಟೊಂದು ಪ್ರೀತಿ ಮಾಡುವಂತ ಕುಟುಂಬ ನನ್ನದಾಗೈತೆ ಅಂತ ಹೇಳಿ ಆ ಒಂದು ಹೆಮ್ಮೆ ಕೂಡ ನನಗೈತಿ. ಸೊ ಇದೇ ರೀತಿ ಇರ್ಲಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಅಂತ ಹೇಳ್ತೀನಿ. ಸೊ ಸಾಕಷ್ಟು ಜನ ನನಗ ಕಮೆಂಟ್ಸ್ ಮಾಡಿದ್ರಿ. ನಾನು ಲಾಸ್ಟ್ ನನ್ನ ಪೂಜಾನ ಒಂದು ಕಳಕುಪ್ಸದ ಬ್ಲಾಗ್ ಶೇರ್ ಮಾಡ್ಕೊಂಡಾಗ ಸಾಕಷ್ಟು ಕಮೆಂಟ್ಸ್ ಗಳು ಬಂದಾವು. ಯಾಕಂದ್ರೆ ಎಲ್ಲಿ ತೋರ್ಸಿದ್ರಿ, ಎಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ರಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈ ಒಂದು ಸಮಸ್ಯೆ ಸಾಕಷ್ಟು ಜನರ ಅನುಭವಿಸ್ತಾ ಇರ್ತಾರ, ಅವ್ರಿಗೇನು ಹೆಲ್ಪ್ ಆಗ್ಲಿ, ಸಾಧ್ಯ ಆದ್ರೆ ನೀವು ಕೂಡ ಬಂದ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ರಿ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರ. ಸೊ ಅಂತ ಹೇಳ್ತೀನಿ ನೋಡ್ರಿ. ಸೊ ನಾ ಹೇಳೋದಲ್ಲ, ಎಲ್ಲೇ ತೋರ್ಸಿದೀವಪ್ಪ ಅಂತಂದ್ರೆ ಹೇಳ್ದ ಹಾಗೆ ಸಾಕಷ್ಟು ಕಡೆ ತೋರ್ಸಿದ್ವಿ ನಾವು. ಬಟ್ ಫಸ್ಟ್ನು ಅಲ್ಲೇ ತೋರಿಸ್ತಾ ಇದ್ವಿ, ಮಧ್ಯದಲ್ಲಿ ಸಾಕಷ್ಟು ಕಡೆ ತೋರಿಸಿದ್ವಿ, ಮತ್ತೆ ಈಗ ರೀಸೆಂಟ್ ಆಗಿನೂ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ವಿ. ಸೊ ಕನ್ಫರ್ಮ್ ಆಗೈತಿ. ಪ್ರಶಾಂತ್ ಹಾಸ್ಪಿಟಲ್ ಅಂಡ್ IVF ಸೆಂಟರ್, ಮಾಳಮಡ್ಡಿ, ಸ್ಟೇಷನ್ ರೋಡ್, ಧಾರವಾಡ. ಅಡ್ರೆಸ್ ಕೂಡ ಹೇಳದೆ ನೋಡ್ರಿ. ಮತ್ತೆ ಅಡ್ರೆಸ್ ಕೂಡ ಹಾಕ್ತೀನಿ, ಯಾಕಂದ್ರೆ ಸಾಕಷ್ಟು ಅಂದ್ರೆ ಸಾಕಷ್ಟು ಜನ ನನ್ನ ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಸ್ನೇಹಿತರು, ಹಾಗೆ ಕಮೆಂಟ್ಸ್ ಅಲ್ಲಿ ಆಗಿರ್ಬೋದು, ಬೆಟ್ಟೆ ಅದಲ್ಲೇ ಆಗಿರ್ಬೋದು, ಸಾಕಷ್ಟು ಜನ ಈ ತರದ ಸಮಸ್ಯೆಗಳನ್ನ ಅನುಭವಿಸಕತ್ತಾರ. ಎಷ್ಟೆಷ್ಟು ವರ್ಷಗಳಾಗೈತಿ ಮದ್ವೆ ಆಗಿ, ಮಕ್ಕಳ ಭಾಗ್ಯ ಆಗಿಲ್ಲ ಅವರಿಗೆ. ಸೊ ಅಂತವ್ರಿಗೂ ಭಗವಂತ ಆದಷ್ಟು ಲಘುನ ಒಂದು ಫಲಾನ ಕರುಣಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಪೂಜಾಗ ಸಿಕ್ಕಂತ ಒಂದು ಸಂತೋಷದ ಭಾಗ್ಯ ಎಲ್ಲ ತಾಯಂದಿರಿಗೂ ಆದಷ್ಟು ಬೇಗನೆ ಸಿಗ್ಲಿ, ಆ ಒಂದು ಖುಷಿ ನೀವು ಕೂಡ ಅನುಭವಿಸ್ಲಿ ಅಂತ ನಾನು ಭಗವಂತನಲ್ಲಿ ನಿಜವಾಗ್ಲೂ ಬೇಡ್ಕೊಳ್ತೀನಿ. ನಿಮ್ಮೆಲ್ಲರ ಪ್ರೀತಿ ಒಂದು ಕನ್ಸರ್ನಿಗೆ ಆ ಭಗವಂತ ಆದಷ್ಟು ಬೇಗನೆ ಕರುಣಿಸ್ಲಿ ನೋಡ್ರಿ. ಸೊ ಇದು ಒಂದಿಷ್ಟು ಮಾತುಗಳಾಗಿತ್ತು. ಸೊ ಹಿಂಗಾಗಿ ನಾನು ಒಂದು 3 ತಿಂಗಳು ಆಗ್ಲಿ, 3 ತಿಂಗಳಾಗುವವರೆಗೆ ನಾನು ಶೇರ್ ಮಾಡಬಾರ್ದು, ಸ್ವಲ್ಪ ವೇಟ್ ಮಾಡೋಣ. ಆಮೇಲೆ ನನ್ನ ಸ್ನೇಹಿತರು ಆದ್ರ ತವಕ ಮಾತ್ರ ಬಾಳ ಇತ್ತು, ಯಾವಾಗ ಹೇಳೇನಿ ಯಾವಾಗಿಲ್ಲ. ಯಾಕಂದ್ರೆ ಮಧ್ಯದಲ್ಲಿ ಸಾಕಷ್ಟು ದಿನ ಆಗಿತ್ತು ಪೂಜಾ ನನ್ನ ಬ್ಲಾಗ್ ಒಳಗೆ ಕಾಣಿಸ್ಕೊಂಡಿದ್ದಿಲ್ಲ. ಅವಾಗ ಸ್ವಲ್ಪ ಕಾಣಿಸ್ಕೊಂಡಾಗೂ ಕೂಡ ಸಾಕಷ್ಟು ಜನ ಗೆಸ್ ಮಾಡಿದ್ರಿ, ಕ್ವಶನ್ ಹಾಕಿದ್ರಿ ನನಗೆ, ಹೌದಾ ಪ್ರೆಗ್ನೆಂಟ್ ಇದಾರಾ ಅಂತ. ಸೊ ಹೇಳ್ಬೇಕು ಅನ್ನುವಂಥದ್ದು. ಬಟ್ ಈ ಒಂದು ಪೀರಿಯಡ್ ಆಗ್ಲಿ, ಅಟ್ಲೀಸ್ಟ್ ಒಂದು 3 ಮಂತ್ಸ್ ಕಂಪ್ಲೀಟ್ ಆಗ್ಲಿ ಅಂತ
ಅದಾದ್ಮೇಲೆ ಮತ್ತೆ ಹೆಂಗೋ ಅವರು ಬರ್ತಾ ಇದ್ರು ಅವ್ರ ತವ್ರ ಮನೆಯವರು ಕಳ್ಗುಬ್ಸಕ್ಕೆ. ಸೊ ಅವತ್ತಿನ ದಿವ್ಸನ ಶೇರ್ ಮಾಡಿದ್ರಾಯ್ತು ಅಂತ ಹೇಳಿ ಮಾಡ್ಕೊಂಡೆ. ನಿಜವಾಗ್ಲೂ ಖುಷಿ ಆಯ್ತು. ನೀವು ಕೂಡ ನಮ್ಗಿನ ಹೆಚ್ಚಿನ ಖುಷಿ ಪಟ್ಟಿರಿ, ಸಂತೋಷ ಪಟ್ಟಿರಿ ಅಂತ ನಾನು ಗೊತ್ತು ನನಗೆ. ಖುಷಿ ಆಯ್ತು ಅದನ್ನೆಲ್ಲ ನಿಮ್ಮೆಲ್ಲರ ಕಮೆಂಟ್ಸ್ ಓದಿ ನನಗೆ. ಸೊ ಈ ರೀತಿಯಾಗಿ ಇದೊಂದು ಖುಷಿಯ ಸಂಗತಿ. ಇದ್ರ ಜೊತೆಗೆ ಏನ್ ಹೇಳ್ಬೇಕಪ್ಪ ಅಂದ್ರೆ ಏನಿಲ್ಲ, ಬ್ಲಾಗ್ಸ್ ಹೆಂಗ್ ಬರಾಕತ್ತಾವ ಹೇಳ್ರಿ. ನಾನು ಆದಷ್ಟು ಡೈಲಿ ಹಾಕಕ್ಕೆ ಟ್ರೈ ಮಾಡಾಕತ್ತೀನಿ. ರೆಸಿಪಿನ ಇಷ್ಟಪಡ್ತೀರಿ, ನನ್ನ ಡೈಲಿ ಲೈಫ್ ಇಷ್ಟಪಡ್ತೀರಿ. ಸೊ ಆದಷ್ಟು ಅದನ್ನ ನಾನು ಕೂಡ ಶೇರ್ ಮಾಡಾಕತ್ತೀನಿ. ಮತ್ತು ಮಗಳ ಎಕ್ಸಾಮ್ ಬಗ್ಗೆನೂ ಸಾಕಷ್ಟು ಜನ ಕನ್ಸರ್ನ್ ತೋರಿಸಿರಿ, ಕೇರಿಂಗ್ ಮಾಡಿರಿ, ಸಾಕಷ್ಟು ಜನ ಕೇಳ್ತಾನೆ ಇದ್ದೀರಿ. ಚೆನ್ನಾಗಿ ಮಾಡಾಕತ್ತಾಳ ಎಕ್ಸಾಮ್ಸ್, ಅಡ್ಡಿ ಇಲ್ಲ. ಈಗ 3 ಎಕ್ಸಾಮ್ ಕಂಪ್ಲೀಟ್ ಆದವು ಸ್ನೇಹಿತರೆ. ಇಂಗ್ಲೀಷ್, ಮ್ಯಾಥ್ಸ್, ಕನ್ನಡ ಕಂಪ್ಲೀಟ್ ಆಗೈತಿ. ಇನ್ನೂ 3 ಎಕ್ಸಾಮ್ಸ್ ಅದಾವು, ಸೋಷಿಯಲ್, ಸೈನ್ಸ್ ಆ್ಯಂಡ್ ಹಿಂದಿ. ಐ ಹೋಪ್ ಚೆನ್ನಾಗಿ ಆಗ್ತಿತ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಕೇಳ್ತಾ ಇದ್ರಿ, ಅದಕ್ಕೂ ಕೂಡ ನಿಮ್ಮೆಲ್ಲರಿಗೂ ಧನ್ಯವಾದ. ಮಗಂದು ಎಕ್ಸಾಮ್ ಮುಗ್ದವು, ವೆಕೇಶನ್ ಆರಾಮಾಗಿ ಎಂಜಾಯ್ ಮಾಡಾಕತ್ತಾನ. ಈಗ ಸದ್ಯದಲ್ಲಿ ಅವನಿಗೆ ಕೂಡ ಕ್ರಿಕೆಟ್ ಕೋಚಿಂಗ್ ಹಾಕ್ಬೇಕು ಅನ್ಕೊಂಡೇವಿ. ಒಂದ್ ಸ್ವಲ್ಪ ಅವನಿಗೆ ಕ್ರಿಕೆಟ್ ಅದು ಇಂಟ್ರೆಸ್ಟ್ ಐತಿ, ಅದ್ರ ಜೊತೆಗೆ ಅವನು ಸ್ವಲ್ಪ ಫಿಟ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ಸಲ ಅವನಿಗೆ ಕ್ರಿಕೆಟ್ ಕೋಚಿಂಗು ಹಾಕಕತ್ತೇವಿ. ಮತ್ತೆ ಸ್ವಿಮ್ಮಿಂಗ್ ಇಷ್ಟ, ಸೊ ಸ್ವಿಮ್ಮಿಂಗ್ ಹಾಕಕತ್ತೇವಿ. ಸೊ ನೋಡೋಣ ವೆಕೇಶನ್ ಹೆಂಗ್ ಕಳೀತೈತಿ ಅವಂದು ಕೂಡ ಅಂತ ಹೇಳಿ. ಸೊ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಬಿಸ್ನೆಸ್ಸಿಗೂ ಸಪೋರ್ಟ್ ಮಾಡ್ರಿ, ಏನಾದ್ರೂ ಆರ್ಡರ್ ಕೊಡೋದಿದ್ರೆ ಕೊಡ್ರಿ, ಆದಷ್ಟು ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಂತ. ಸರಿ ಸ್ನೇಹಿತರೆ, ಮಗ ನೋಡ್ರಿ ಶಾಪಿಂಗ್ ಹೋಗಿ ಬಂದಾನ. ಹೇಳಿದ್ದೆ ನಿಮಗೆ, ಅವನಿಗೆ ಸಮ್ಮರ್ ವೆಕೇಶನ್ ಕೆಲವೊಂದಿಷ್ಟು ಹಾಕ್ಬೇಕಂತ ಅನ್ಕೊಂಡೇವೆ ಅಂತ ಹೇಳಿ. ಏನೇನು ಮಾಡಕತ್ತೀಪ? ಸ್ವಿಮ್ಮಿಂಗಿಗೆ ಹೊಂಟಿ, ಮತ್ತು ಕ್ರಿಕೆಟ್ ಕೋಚಿಂಗ್. ಕ್ರಿಕೆಟ್ ಕೋಚಿಂಗದ್ದು ಅಡ್ಮಿಷನ್ ಮಾಡಿಸಿ ಬಂದಾರ. 2 ದಿವಸ ಆತ್ರಿ ಈಗ ಹೊಂಟ. ಸಿಕ್ಕಾಪಟ್ಟಿ ಟಯರ್ಡ್ ಆಗಾಕತ್ತೈತೆ ಅಂತ ಹೇಳತ್ತಾನ. ರನ್ನಿಂಗು, ಎಕ್ಸರ್ಸೈಸ್ ಎಲ್ಲ ನಡೆದಾವ, ಹೌದಲ್ಲ? ಈಗ 2 ದಿವಸ ಆತ. ಆಗ್ಲೇ ಶಾಪಿಂಗ್ ಕರ್ಕೊಂಡು ಹೋಗಿ ಬಂದಾನ ಅವ್ರ ಮಮ್ಮಿಗೆ. ಇನ್ನ ಶಾಪಿಂಗ್ ಆಗಿಲ್ಲ, ಕ್ರಿಕೆಟ್ ಕಿಟ್ ಬಂದಿಲ್ಲ. ಈಗ ಬರ್ತೈತೆ ತನ್ನ ಮಗನ. ಇನ್ನ ನೀನೆಲ್ಲ ಪ್ರಾಕ್ಟೀಸ್ ಆಗ್ಬೇಕು, ಆಮೇಲೆ ಕೊಡ್ತಾರ ಕ್ರಿಕೆಟ್ ಕಿಟ್. ಅದೇ ಸ್ವಿಮ್ಮಿಂಗ್ ಹೊಂಟಾನಲ್ರಿ. ಸೊ ಇದು ಸ್ವಿಮ್ಮಿಂಗ್ ಕ್ಯಾಪ್ ತಂದಾನ ನೋಡ್ರಿ, ತಗೊಂಡು ಬಂದಾನ. ಮತ್ತೇನು ಸ್ವಿಮ್ಮಿಂಗ್ ರಿಲೇಟೆಡ್ ಚಸ್ಮಾ, ಇದು ಗಾಗಲ್ ತಂದಾನ ನೋಡ್ರಿ, ಸ್ವಿಮ್ ಮಾಡೋದಂತಿದೆ. ಮತ್ತು ಶಾರ್ಟ್ಸ್ ಇದೆ, ಸ್ವಿಮ್ಮಿಂಗ್ನಾಗ ಸ್ವಿಮ್ ಮಾಡೋ ಮುಂದೆ ಹಾಕೋ ಶಾರ್ಟ್ಸ್. ಆ್ಯಕ್ಚುಲಿ ಟಿ ಶರ್ಟ್ ಐತ್ರಿ ಒಂದು, ಹಿಂಗಾಗಿ ಟಿ ಶರ್ಟ್ ತಂದಿಲ್ಲ ಅಂತ. ನಾವು ಎಲ್ಲಿ ಹೋಗಿದ್ವಲ್ಲ, PRSಗೆ ಹೋಗಿದ್ವಲ್ಲ, ಅಲ್ಲಿ ಪರ್ಚೇಸ್ ಮಾಡಿದ್ವಿ ಅವಾಗ ಹೋದಾಗ. ಅದೈತೆ ಅಂತ, ಅದು ಹಾಫ್ ಪ್ಯಾಂಟ್ ಟೈಟ್ ಆಕೈತಿ, ಹಿಂಗಾಗಿ ಇದಷ್ಟು ತೊಗೊಂಡು ಬಂದಾನಂತ. ಸೊ ಇದಿಷ್ಟು ಸ್ವಿಮ್ಮಿಂಗ್ ರಿಲೇಟೆಡ್ ಅಂತ ನೋಡ್ರಿ, ಶಾಪಿಂಗ್ ಮಾಡ್ಕೊಂಬಂದಿದ್ದು. ಮತ್ತು ಈ ಬ್ಯಾಗ್, ಇವೆಲ್ಲ ಹಾಕೊಳಕ್ಕೆ ಬೇಕಲ್ರಿ. ಸ್ವಿಮ್ಮಿಂಗದ್ದು ಆಯ್ತು, ಕ್ರಿಕೆಟಿಗೂ ಆಯಿತು. ಒಂದು ಬ್ಯಾಗ್ ಬೇಕಾಗಿತ್ತು, ದೊಡ್ಡ ಅದ ಒಂದು ಸ್ಕೂಲ್ ಬ್ಯಾಗ್. ಇದು ಸ್ಮಾಲ್ ಒಂದು ತೊಗೊಂಡು ಬಂದಾನ. ಇದನ್ನು ತೊಗೊಂಡು ಬಂದಾನ. ಆಮೇಲೆ ಶೂಸ್ ನೋಡ್ರಿಪ್ಪ, ಮೊನ್ನೆರ ಬರ್ತ್ಡೇ ಕೊಡ್ಸೇನಿ, ಮತ್ತು ಅವ್ನು ಹಾಕೋಬೇಕಿಲ್ಲ, ಮತ್ತೆ ತೊಗೊಂಡು ಬಂದಾನ. ತೆಗಿಯೋದನ್ನು ಇದೊಂದು ಅದಂತೇನಿ ಟ್ರ್ಯಾಕ್ ಪ್ಯಾಂಟ್ ನೋಡ್ರಿ, ಇದು ಕ್ರಿಕೆಟಿಗೆ ಬೇಕಂತ ತಂದಾನ. ಆಮೇಲೆ ಅವನದು ಸೈಕಲ್ ರಿಪೇರಿನೂ ಐತ್ರಿ, ಸೈಕಲ್ ರಿಪೇರಿ ತೊಗೊಂಡು ಹೋಗಿದ್ರೆ ಎಲ್ಲ ನೀಟಾಗಿ ಮಾಡಿಸ್ಕೊಂಬಂದಿಲ್ಲ. ಬ್ರೇಕಿಗೆ ಎಲ್ಲ ಇದಾಗಿತ್ತಲ್ಲ, ಅದು ಮಾಡಿಸ್ಕೊಂಬಂದು ನೀಟಾಗೆ. ಚಲೋ ಆಯ್ತು. ಅದನ್ನು ಸೈಕಲ್ ರಿಪೇರಿ ಮಾಡಿಸ್ಕೊಂಡು ಇದಿಷ್ಟು ಶಾಪಿಂಗ್. ಇದು ಟ್ರ್ಯಾಕ್ ಪ್ಯಾಂಟ್ ರೀ, ಇದು ಅವನಿಗೆ ಕ್ರಿಕೆಟ್ ಕೋಚಿಂಗಿಗೆ ಹಾಕೋಬೇಕಂತ ಹೇಳಿ. ಟಿ ಶರ್ಟ್ ಅದು ಅದಾವ. ಇದೊಂದು ಪ್ಯಾಂಟ್ ತೊಗೊಂಡು ಬಂದಾನ. ಶೂಸಿಗೆ ನೋಡ್ರಿ 2,000 ರೂಪಾಯಿ ಅಂತ. 1500 ಅವರ ಕಡಿಮೆ ಮಾಡಿದ್ರೆ. ಸೊ ನೋಡ್ರಿ, ವಿರಾಟ್ ಕೊಹ್ಲಿ ಇವನ್ನ ಹಾಕೋತಾರಂತ. ಚಪ್ಪ ನೋಡ್ರಿ ಹಿಂಗದಾವ. ಚಲೋ ಕ್ವಾಲಿಟಿ ಅದಾವ್ರಿ. ಮೈದಾ ಹೇಳಿದ್ದೆ, ಇದನ್ನ ಹೇಳಿದೆ, ಪುಳಿಯೋಗರೆ. ಮತ್ತು ಅಲ್ಲಿ ಬರಲೇ ಇಲ್ಲ, ಅದು ಪುಳಿಯೋಗರೆ ಖಾಲಿ ಆಗಿತ್ತು. ಆಮ್ಯಾಗ ಇದನ್ನ ಹೇಳಿದೆ, ಏನು 1-2 ಮ್ಯಾಗಿ ತೊಂಬಪ್ಪ, ಮ್ಯಾಗಿ ಖಾಲಿ ಆಗ್ಯಾವು. ಮತ್ತು ಈಗ ಇವರು ಬರ್ತಾರೆ, ಏನಾರ ತಿನ್ನಿಸ್ಬಿಡಕ್ಕಿಗೆ. ಇದ್ದಿದ್ದಿಲ್ಲ ಮ್ಯಾಗಿ.
ನೋಡ್ರಿ ಚಂದಾಗ ಹೋಗ್ಬೇಕೇನ ತಪ್ಪಸ್ಲಾರ್ದಂಗೆ ಕ್ಲಾಸಿಗೆ ಮೊದ್ಲ ಕಾಲ್ ನೋಗ್ಯಾರ ಆಕೈತಿ ಅಳೋದು ಆರಾಮ್ ಆಕೈತಿ. ನಾಳೊಂದ್ ದಿವ್ಸ ತಪ್ಪಸ್ ಇದಿಷ್ಟು ಶಾಪಿಂಗ್ ನೋಡ್ರಿ. ಅವ ಬೆನ್ನ ಹತ್ತೆ ಬಾ ದಿವ್ಸ ಆಗಿತ್ತ ನಾವ ಕಳ್ಸದ್ ಅವ ಬೆನ್ನ ಹತ್ತೆ ಬಾ ದಿವ್ಸ ಆಗಿತ್ತ. ಇಂಟ್ರೆಸ್ಟ್ ಇದ್ರ ಅವ್ರಿಗೆ ಇದು ಆಕೈತಿ. ಬಾಯ್ ಇಲ್ಲಿಂದ ಉಳ್ಕೊಂತ ಹಾ ಏನು ಹಾ ಅವ್ರದ್ದು ಬಾಯ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಅಡುಗೆ ಮನೆಗೆ ಬಂದೆ ನೋಡ್ರಿ. ನೋಡಿದ್ರಲ್ಲ ತಂಗಿ ಬಂದಿದ್ಲ, ಮಗ ಬಂದಿದ್ದ. ಮಗನ ಶಾಪಿಂಗ್ ಎಲ್ಲ ಆಯಿತು, ತೋರ್ಸಕ್ಕೆ ಬಂದಿದ್ದ. ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ. ಅವನಿಗೆ ಖುಷಿ ಆಯಿತು. ಆ ನಂತರ ಏನಾಯ್ತಪ್ಪ, ನಾನು ಕೆಲವೊಂದಿಷ್ಟು ಕಿರಾಣಿ ಐಟಮ್ಸ್ ಇರಲಿಲ್ಲ, ಬೇಳೆ, ಕೆಲವೊಂದು ಅಕ್ಕಿ, ಈ ಥರ ತಂಗಿಗೆ ಕಾಲ್ ಮಾಡಿದ್ದೆ. ಮಾರ್ಕೆಟಿಗೆ ಹೋಗಿ ಅನ್ನೋತ್ಲೆ ಅದನ್ನು ಕೂಡ ತೊಗೊಂಡು ಬಂದಿದ್ಲು. ಡಬ್ಬಿಗೆ ಹಾಕಿದೆ, ಒಂದು 2-3 ಐಟಮ್ಸ್ ಇತ್ತಷ್ಟೇ, ಏನಿರಲಿಲ್ಲ, ಅದಷ್ಟೇನ ತರಿಸ್ಕೊಂಡೆ. ಆಮೇಲೆ ಹೇಳಿದೆ ನಿಮ್ಗೆ, ಕರೆಮ್ಮನ ಗುಡಿಗೆ ಬಂದಿದ್ರು, 5 kg ಬೆಲ್ಲ ಹೇಳೇನಂತ ಹೇಳಿ. ಸೊ ಅದು 5 kg ಬೆಲ್ಲ ತರಿಸೋದಿತ್ತು ಮೇನ್. ಅದ್ರ ಜೊತೆ ನನಗೊಂದು 2-3 ಐಟಮ್ಸ್ ಬೇಕಾಗಿತ್ತು, ಅದನ್ನು ಹೇಳಿದ್ದೆ. ಎಲ್ಲನೂ ತೊಗೊಂಡು ಬಂದಿದ್ಲು, ಡಬ್ಬಿಗೆ ಹಾಕಿದೆ. ಆಮೇಲೆ ತೋರಿಸಿದೆ, ಕಾವೇರಿ ಬಟ್ಟೆ ತೋರಿಸಿಟ್ಟಾಳೆ. ಇವತ್ತು ಬಟ್ಟೆ ಒಗ್ಯಾಕತ್ತಾಳಕಿ. ಈಗ ಡ್ಯೂಟಿಯಿಂದ ಬಂದಾದ ನಂತರ ನಾನು ಅಡುಗೆ ಮನೆಗೆ ಬಂದೆ ನೋಡ್ರಿ. ಏನು ಅಡುಗೆ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಆಯ್ತು ಅಂತ ಹೇಳಿ. ಬರ್ರಿ, ರಾತ್ರಿ ಊಟಕ್ಕೆ ಜೋಳದ ರೊಟ್ಟಿ ಆಗ್ಬೇಕು ಇವತ್ತು. ಯಾಕಂದರೆ 2 ದಿವಸ ಬರೀ ಚಪಾತಿ ಆಗ್ಯದ. ಇವತ್ತು ಜೋಳದ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ಮಾಡೋಣಂತ. ಬರ್ರಿ. ಇಲ್ಲೇ ನೋಡ್ರಿ, ಇಷ್ಟು ಹುರುಳಿಕಾಳು ಸಾಂಬಾರು ಉಳ್ದೈತಿ. ಈಗ ರಾತ್ರಿ ಊಟಕ್ಕೆ ಹಾಕಿ ತಮಗೆ ಕುದ್ಸಾಕತ್ತೀನಿ, ಅದನ್ನು ನೋಡ್ತಾ ಇರ್ಬೋದು. ಇಲ್ಲೇ ರೈಸಿಗಿಟ್ಟೆ, ಈಗ ಜಸ್ಟ್ ಒಳಗೆ ಬಂದು ರೈಸಿಗಿಟ್ಟೀನಿ. ಇಲ್ಲೇ ಬೇಳೆ ನೆನೆ ಹಾಕೀನಿ ಪಲ್ಯ ಮಾಡೋಕೆ, ಅದನ್ನು ಮಾಡಬೇಕು. ನಂತರ ಏನಪ್ಪ ಅಂದ್ರೆ ಅಕ್ಕಿ ನೆನೆ ಹಾಕೀನಿ ಬೆಳಗ್ಗೆನ. ಇದನ್ನು ರುಬ್ಬಬೇಕು ನೋಡ್ರಿ. ಏನಾದರೂ ಮಾಡಿದ್ರೆ ಆಯ್ತಂತ. ದೋಸೆ ಅಥವಾ ಪಡ್ಡು ಮಾಡ್ಕೊಳ್ಬೋದು, ಸೆಡ್ ದೋಸೆ ಮಾಡ್ಕೊಳ್ಬೋದು, ಉತ್ತಪ್ಪ ಮಾಡ್ಕೊಳ್ಬೋದು, ಏನು ಬೇಕಾದ್ರೆ ಮಾಡ್ಕೊಬೋದು. ಸೊ ಇದನ್ನು ಕೂಡ ಈಗ ಗ್ರ್ಯಾಂಡ್ ಮಾಡ್ಬೇಕು ನಾನು. ಸೊ ಮಾಡೋಣಂತ, ಒಂದೊಂದಾಗಿ ಮಾಡೋಣಂತ. ಈಗೇನು ಬ್ಯಾಸ್ಗೆ ಐತಿ, ಲಘು ಹುಳಿ ಬರ್ತೈತಿ, ಆರಾಮಾಗಿ ರುಬ್ಬಿರೋ ನಡೀತೈತಿ. ಅದಕ್ಕೋಸ್ಕರ ಈಗ ಏನು ಬೇಳೆ ಇದಾವಲ್ಲ, ಇವನ್ನ ಸ್ವಲ್ಪ ಕುದಿಸ್ಬೇಕ್ರಿ. ಯಾಕಂದ್ರೆ ನಾನು ಇದ್ರ ಜೊತೆ ತರಕಾರಿ ಹಾಕ್ಬೇಕು. ಅದಕ್ಕೆ ಈ ಬೇಳೆ ಸ್ವಲ್ಪ ಕುದ್ಸಾಕಿಡ್ತೀನಿ. ಮೊದಲು ಬೇಳೆಗೆ ನೀರಿಟ್ಟೀನಿ. ನೀರು ಬಿಸಿ ಆದಮೇಲೆ ಅವು ನೆನೆಸಿದ ಬೇಳೆ ಹಾಕ್ತೀನಿ ನೋಡ್ರಿ. ಅವು ಬೇಳೆ ಸ್ವಲ್ಪ ಬೆಂದಬೇಕು. ಅದ್ರ ಜೊತೆಗೆ ನಾನು ಕ್ಯಾಪ್ಸಿಕಮ್ ಹಾಕ್ತೀನಿ ನೋಡ್ರಿ. ಕಟ್ ಮಾಡಿಟ್ಟೀನಿ. ಇವು ಜವಾರಿ ಅಲ್ರಿ, ಫಾರಮ್ ಕ್ಯಾಪ್ಸಿಕಮ್. ನಮಗೆ ಇದರದ ಪಲ್ಯ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಅದಕ್ಕೆ ಸ್ವಲ್ಪ ಬೇಳೆ ಹಾಕಿ ಮಾಡ್ಬೇಕಂತ ಹೇಳಿ. ಚಲೋ ಆಗ್ತೈತಿ, ರೊಟ್ಟಿ ಜೊತೆ ಚೆನ್ನಾಗಿ ಅನ್ನಿಸ್ತೈತಿ. ಅದಕ್ಕೋಸ್ಕರ ಈ ಪಲ್ಯನ ಮಾಡಾಕತ್ತೀನಿ ನೋಡ್ರಿ ನಾನು ಇವತ್ತು. ಬಿಟ್ಟರೆ ಚೌಳಿಕಾಯಿನೂ ಅದಾವ, ಚೌಳಿಕಾಯಿನೂ ಮಾಡ್ಬೋದು. ಬಟ್ ಇವನ್ನ ನೆನೆ ಹಾಕಿನಂತ ಹೇಳಿ ನಾನೀಗ ಇದ ಪಲ್ಯ ಮಾಡಾಕತ್ತೀನಿ ನೋಡ್ರಿ. ಸಾಯಂಕಾಲ ಎಲ್ಲ ಪಾತ್ರೆ ತೊಳೆದೇನಿ, ನೋಡ್ತಾ ಇರ್ಬೋದು ನೀವು. ಈಗ ಹಿಟ್ಟು ರುಬ್ಬಿ ಇದ್ರೊಳಗೆ ಹಾಕಬೇಕು. ಇದನ್ನು ತೊಳೆದಿಟ್ಕೊಂಡಿನಿ. ಈಗ ಇದಕ್ಕೆ ಎಲ್ಲನೂ ಗ್ರ್ಯಾಂಡ್ ಮಾಡಿ ಇದಕ್ಕೆ ಹಾಕ್ಕೋತೇನೆ ನೋಡ್ರಿ. ಸೊ ಇಲ್ಲಿ ಸ್ವಲ್ಪ ನೀರು ತುಂಬಿಟ್ಟಿರ್ತೇವೆ, ಕುಡಿಯೋ ನೀರನ್ನು. ಈಗ ಸ್ವಲ್ಪ ಬ್ಯಾಸ್ಗೆಲ್ರಿ, ನೀರು ಬೇಕೇ ಬೇಕು. ಸ್ವಲ್ಪ ಒಂದಿನ ಹೆಚ್ಚು ಕಡಿಮೆ ಆದರೂ ನೀರು ಬೇಕಾಗ್ತಾವೆ. ಅದಕ್ಕೋಸ್ಕರ 1-2 ತುಂಬಿಟ್ಟಿರ್ತೀವಿ. ಇಲ್ಲಿವೇನರ ಖಾಲಿ ಆದವು ಅಂದ್ರೆ ಅವು ಅದ್ರಾಗಿನ ನೀರು ಇದಕ್ಕೆ ಹಾಕ್ಕೋತೇವೆ ನೋಡ್ರಿ, ಈ ರೀತಿಯಾಗಿ. ಸ್ನೇಹಿತರೆ ನೋಡ್ರಿ, ಈ ಕಡೆ ಕ್ಯಾಪ್ಸಿಕಮ್ಮು ಹುರಿಯಾಕಿಟ್ಟೆ ನಾನು. ಆಮೇಲೆ ಬೇಳೆನೂ ಸೈಡಿಗೆ ಕುದಿಯಾಕತ್ತವು, ನೋಡ್ತಾ ಇರ್ಬೋದು. ಸೊ ಇವೆರಡರದ್ದು ಕಾಂಬಿನೇಷನಲ್ಲೇ ಇವತ್ತು ಪಲ್ಯ ಅಂತ ಹೇಳ್ಬೋದು, ರೊಟ್ಟಿ ಜೊತೆಗೆ. ಸೊ ಇವೆಲ್ಲ ಆಗ್ತಾ ಇದ್ದಂಗೆ ಎರಡೂ ಮಾಡ್ತಾನೆ ನಾನು ಸೈಡ್ ಬೈ ಸೈಡ್ ಅಕ್ಕಿ ಏನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡೆ ನೋಡ್ರಿ ಮಿಕ್ಸಿಯಲ್ಲೇ. ಸೊ ನೋಡ್ರಿ,
ಸೊ ಹಿಂಗೆ ಅಂದ್ರೆ ಅದ್ರ ಮುಂದೆ ಒಲೆ ಮುಂದೆ ನಿಲ್ಲೋ ಬದ್ಲಿ ಅದ್ರ ಕಡೆ ನೋಡ್ತಾನೋ ಇದನ್ನು ಮಾಡ್ಕೊಂಡ್ಬಿಟ್ರೆ ಎರಡೂ ಕೆಲಸ ಆಗ್ತಾವಂತ ಹೇಳಿ ಅದಕ್ಕೋಸ್ಕರ ನಾನು ಹಿಟ್ಟು ರುಬ್ಬಿ ಮಸ್ತಾಗೆಲ್ಲ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಡಾಕತ್ತೀನಿ ನೋಡ್ರಿ ಇದನ್ನು ನಾನು. ಈಗೇನ್ರಿ ಬ್ಯಾಸ್ಗೆ ಐತಿ ಚಿಂತೆ ಇಲ್ಲ, ಮಸ್ತ್ ಹುದಿಗೆ ಬರ್ತೈತಿ. ತೋರಿಸ್ತೇನೆ ನಿಮಗೆ ಬೆಳಗ್ಗೆ ಕೂಡ ಯಾವ ರೀತಿ ಬಂದಿತ್ತು ಹಿಟ್ಟು ಅಂತ. ಮತ್ತೀಗ ಪಲ್ಯಕ್ಕೆ ಹೆಚ್ಕೊಳ್ಬೇಕಲ್ರಿ, ಹಿಂಗಾಗಿ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಚಾಪ್ ಮಾಡಿ ಇಟ್ಟೆ. ಅಂದ್ರೆ ಮಸ್ತಾಗೆ ಪಲ್ಯನೂ ಒಗ್ಗರಣೆ ಹಾಕಿದೆ. ಮತ್ತು ಪಲ್ಯ ಕುದಿಯಾಕತ್ತೈತ್ರಿ. ಪಲ್ಯ ಕುದಿದ್ರೊಳಗೆ ಅಂದ್ರೆ ರೊಟ್ಟಿನೂ ಮಾಡಿಬಿಡೋಣಂತ ನೋಡ್ರಿ. ರೊಟ್ಟಿ ಹಿಟ್ಟು ತೊಗೊಂಡಿದ್ದೀನಿ, ರೊಟ್ಟಿ ಮಾಡಿದ್ರೆ ಆಯ್ತು ಅಂಥೇಳಿ ಈ ಕಡೆ ಜಿಗಟಿಗೆ ನೀರು ಇಟ್ಟೀನಿ. ಈ ಕಡೆ ಪಲ್ಯ ಇನ್ನೊಂದು ಸ್ವಲ್ಪ ಕುದಿಬೇಕು. ಹೇಳಿದೆ ನಿಮಗೆ, ಕ್ಯಾಪ್ಸಿಕಮ್ಮು ಮತ್ತು ಬೇಳೆ ಎರಡೂ ಸೇರಿ ಇವತ್ತು ಪಲ್ಯನ ಮಾಡೀನಿ ನಾನು. ನೋಡಿರಿ ಎಷ್ಟು ಮಸ್ತ್ ಬಂದೈತೆ ಅಂಥೇಳಿ. ಕಾಂಬಿನೇಷನ್ ಅಂತೂ ಸೂಪರಾಗಿರ್ತೈತಿ. ಯಾರು ಇನ್ನೂವರೆಗೆ ಟ್ರೈ ಮಾಡಿಲ್ಲ, ಒಂದು ಸರಿ ಟ್ರೈ ಮಾಡಿರಿ. ಬೇಳೆ ಮತ್ತು ಕ್ಯಾಪ್ಸಿಕಮ್ಮದು ಪಲ್ಯನ ಎರಡೂ ಸೇರಿ ಆದರೂ ಮಾಡಿರಿ, ಇಲ್ಲ ಕ್ಯಾಪ್ಸಿಕಮ್ ಪಲ್ಯ ಮಾಡಿ ದಾಲ್ ಆದರೂ ಮಾಡಿರಿ. ಕಾಂಬಿನೇಷನ್ ಮಾತ್ರ ಎರಡರದ್ದು ಸಖತ್ತಾಗಿರ್ತೈತಿ. ಅದಕ್ಕೋಸ್ಕರ ನಾನು ಇವತ್ತು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಸೊ ಇನ್ನೊಂಚೂರು ಬೆಂದಬೇಕು, ಹೀಗಾಗಿ ಅದನ್ನು ಬಿಟ್ಬಿಡೋಣಂತ ಸ್ಲೋ ಫ್ಲೇಮ್ ಇಟ್ಟು. ಈಗೇನೈತಿ ಜಿಗಟ ಕುದಿ ಬರ್ಬೇಕಂದ್ರೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಬೇಕು ರೀ ಇದಕ್ಕೆ, ಅಂದ್ರೆ ಲಘು ಕುದಿ ಬರ್ತಾವೆ ನೀರು. ಆಮೇಲೆ ಏನೈತಿ ಬಡ ಬಡ ಹಿಟ್ಟನ್ನ ಅದ್ಕೊಂಡು ಬಿಸಿ 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 ರೊಟ್ಟಿ ಮಾಡಿಬಿಟ್ರೆ ಅಡುಗೆ ಎಲ್ಲ ಕಂಪ್ಲೀಟ್ ಆಗ್ತೈತಿ. ಆಮೇಲೆ ಆರಾಮಾಗಿ ಊಟ ಮಾಡ್ಬೋದಂತ. ಇವತ್ತು ಮೆನು ಅಂತೂ ನಿಮಗೆ ಹೇಳೇ ಬಿಟ್ಟಿನಿ ನಾನು. ಜೋಳದ ರೊಟ್ಟಿ, ಹಾಗೆ ಕ್ಯಾಪ್ಸಿಕಮ್ ಬೇಳೆ ಪಲ್ಯ ಮತ್ತು ಅನ್ನ, ಹುರುಳಿಕಟ್ಟಿನ ಸಾಂಬಾರು, ಒಂದಿಷ್ಟು ಸಲಾಡು, ಈರುಳ್ಳಿ, ಸೌತೆಕಾಯಿ ಯಾವುದಾದ್ರೂ ಒಂದು ಇದ್ದೇ ಇರ್ತೈತಿ. ಸೊ ಅದನ್ನು ಹಚ್ಕೊಂಡು ಮೊಸರು ಐತಿ, ಬೇಕಿದ್ರೆ ಮೊಸರು ಹಚ್ಕೋಬೋದು. ಇನ್ನೂ ಕೂಡ ಸ್ವಲ್ಪ ಹುರುಳಿಕಾಳು ಪಲ್ಯ ಕೂಡ ಐತಿ. ಸೊ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಅಂಥೇಳಿ. ಸ್ನೇಹಿತರೆ ನೋಡಿರಿ, ಅಡುಗೆ ಅಂತೂ ಕಂಪ್ಲೀಟ್ ಆಯಿತು. ಮತ್ತು ಎಲ್ಲ ಮಾಡಿದ ಮೇಲೆ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಳ್ಳೋದು ಭಾಳನೇ ಇಂಪಾರ್ಟೆಂಟ್ ಇರ್ತೈತಿ. ಸೊ ನಾನು ಕೂಡ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಬಿಸಿ ಬಿಸಿ ರೊಟ್ಟಿ ಅಂತೂ ರೆಡಿ ಅದಾವು. ನಂದಂತೂ ಇಲ್ಲಿ ಅಡುಗೆ ಮನೆಯದು ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗೀತು. ಮತ್ತು ಒಂದಿಷ್ಟು ಸಾಯಂಕಾಲ ತೊಳೆದಿದ್ದೆಲ್ಲ ಪಾತ್ರೆಗಳು ಇನ್ನೂ ಅದ್ರೊಳಗೆ ಅದಾವೆ ನೋಡಿರಿ ಬಾಸ್ಕೆಟ್ನಾಗ. ಅವ್ರ ಜಾಗಕ್ಕೆ ಹಾಕಬೇಕೀಗ. ಮತ್ತು ಈಗ ಇಷ್ಟೊಂದು ಜಮಾ ಆಗ್ಯಾವ ಅಂತ ಹೇಳ್ಬೋದು. ಒಟ್ಟು ಸಿಂಕ್ ಅಂತೂ ಖಾಲಿ ಇರೋಂಗಿಲ್ಲ. ಬರ್ರಿ ನೋಡೋಣ. ಕಾವೇರಿ ನೋಡಿರಿ ಬಟ್ಟೆ ಎಲ್ಲ ತೊಳೆಯೋದು ಮುಗೀತ, ಎಲ್ಲ ಒಣಗಿ ಹಾಕ್ಯಾಳ. ಏನು ಮಾಡಾಕತ್ತಾಳ ಗೊತ್ತಾಗತ್ತಿಲ್ಲ. ಸೊ ಎಲ್ಲದಾಳ ಅಂತಲೂ ಹುಡ್ಕಾಡಕತ್ತೀನಿ ನಾನು. ಲಿಟ್ರಲಿ ನಾನು ಹುಡುಕ್ತಾ ಇದ್ದೆ ಆಕೆಗೆ, ಏನು ಮಾಡಾಕತ್ತಾಳ ಈಕಿ ಅಂಥೇಳಿ. ಆಕೆ ಗಿಡಕ್ಕೆ ನೀರು ಬಿಡಾಕತ್ತಿಲ್ಲ ನೋಡ್ರಿ. ಸೊ ಬೆಳಗ್ಗೆ ಆಗಂಗಿಲ್ಲ, ಹೀಗಾಗಿ ಹೆಂಗೂ ಈಗ ಪೈಪ್ ಹಚ್ಚಿದಿತ್ತು ಅರ್ಬಿ ತೊಳಿ ಸಲುವಾಗಿ. ಅದ ಪೈಪ್ಲೇನ ಗಿಡಕ್ಕೆ ನೀರು ಬಿಡಾತ್ತಾಳ. ನಾನು ಬಯಾಕತ್ತಿದ್ದೆ, ಇಷ್ಟು ಕತ್ತಲದೊಳಗೆ ಅಷ್ಟು ಸಂಧಿ ಒಳಗೆ ಯಾಕೆ ಹೋಗಿ ನೀನು ಅಂಥೇಳಿ. ನಾ ಬೆಳಗ್ಗೆ ಹಾಕ್ತಿದ್ನೆಲ್ಲ ಬಕೆಟ್ಲೆ, ಇಷ್ಟು ಕತ್ತಲ್ದಾಗ ಯಾಕೆ ಹೋಗೀನಿ ಅಂಥೇಳಿ. ಇಲ್ಲ ಆಂಟಿ ನಾನು ಇದನ್ನು ಹಿಡ್ಕೊಂಡೀನಿ ಟಾರ್ಚ್ ಅಂತ ಅಂದ್ಲ. ಸೊ ಗಿಡಕ್ಕೆ ನೀರು ಬಿಡಾಕತ್ತಿದ್ಲು. ಸರಿ ಬಿಡುವ ಆಯಿತು ಬಾ ಊಟ ಮಾಡೋಣ ಅಂಥೇಳಿ ಕರ್ಕೊಂಡು ಬಂದೆ. ಮತ್ತು ಊಟಕ್ಕೆ ಪ್ಲೇಟಿಂಗ್ ಮಾಡಿದ್ಲ ನೋಡಿರಿ. ಹುರುಳಿಕಾಳು ಪಲ್ಯ, ಹಾಗೆ ಬೇಳೆ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಸಲಾಡ್ ಕೂಡ ಐತಿ. ಇವತ್ತು ಉಳ್ಳಾಗಡ್ಡಿ ಹೆಚ್ಚೋದು ಬೇಡ, ಹಿಂಗೆ ಹೊಡಿತೀನಿ ಅಂತ ಹೊಡೆದಾಳೆ, ರುಚಿ ಜಾಸ್ತಿ ಅಂಥೇಳಿ. ಸೊ ಬರ್ರಿ ಸ್ನೇಹಿತರೆ ಊಟ ಮಾಡೋಣಂತ, ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಮಸ್ತಾಗೆ. ಸೊ ಎಲ್ಲರೂ ಬರ್ರಿ ನಮ್ಮ ಮನೆಗೆ.